ಎಲ್ಲ ಧನ್ಯವಾದಗಳನ್ನ ತಿಳಿಸ್ತೇನೆ. ಮುಂದಿನ ಸನ್ಮಾನಿತರು ಶ್ರೀಯುತ ರಮೇಶ್ ಎಸ್ಆರ್ ಆದ ಇವರು ರಾಮಚಂದ್ರ ಶೆಟ್ಟಿ ಮತ್ತು ನಾಗಮ್ಮ ಅವರ ಪುತ್ರರಾಗಿ ದಿನಾಂಕ 6/6/1973ರಲ್ಲಿ ಪಿರಿಯಾಪಟ್ಟಣ ತಾಲೂಕಿನ ಸೀಗೂರು ಗ್ರಾಮದಲ್ಲಿ ಜನಿಸಿದರು. ಇವರು ತಮ್ಮ ಹುಟ್ಟೂರಾದ ಸೀಗೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಕೆಆರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳಿನಲ್ಲಿ ಪ್ರೌಢ ಶಿಕ್ಷಣವನ್ನ 31/7/2010ರವರೆಗೆ ಪಿರಿಯಾಪಟ್ಟಣದ ತಾಲೂಕಿನ GHPS ದಿನ ನಮ್ಮ ಬಯಾಲಜಿ ಸರ್ ಒಂದು ಕ್ವೆಶನ್ ಕೇಳಿದ್ರು. ಸಸ್ಯಗಳು ಉಸಿರಾಟ ಮಾಡಲು ಯಾವ ಅನಿಲವನ್ನು ಬಳಸುತ್ತವೆ ಅಂತ. ಇಡೀ ಕ್ಲಾಸಲ್ಲಿ 120 ಮಕ್ಕಳಿದ್ವಿ ನಮ್ಮ ಕ್ಲಾಸಲ್ಲಿ. ಎಲ್ಲರೂ ಇಂಗಾಲದ ಡೈಆಕ್ಸೈಡ್ ಅಂತ ಹೇಳಿ ಕೈ ಎತ್ತಿದ್ರು. ಅದ್ರಲ್ಲಿ ನಾನು ಒಬ್ಳು ಮಾತ್ರ ಆಮ್ಲಜನಕ ಅಂತ ಕೈ ಎತ್ತಿದೆ. ಎಲ್ಲರನ್ನೂ ನೋಡಿ ನಾನು ಇಳಿಸ್ಬಿಟ್ಟೆ. ನನ್ನ ಹತ್ರ ಎಲ್ಲಾದ್ರೂ ತಪ್ಪಾಗಿರಬಹುದಾ ಅಂತ ಹೇಳಿ. ಆಗ ಸರ್ ನನ್ನ ಎದ್ ನಿಲ್ಸಿ ಕೇಳಿದ್ರು, ನೀನ್ ಯಾವ ಶಾಲೆ ಅಂತ. ನಾನು ಹೇಳಿದೆ ಚೌತಿ ಶಾಲೆ ಅಂತ. ಆಗ ಅವ್ರು ಹೇಳಿದ್ರು, ಚೌತಿ ಶಾಲೆಯ ಮಕ್ಕಳು ಯಾವಾಗ್ಲೂ ಹೀಗೆ ದಿ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರು. ನಿಜವಾಗ್ಲೂ ನಮ್ಮ ಶಾಲೆಯಿಂದ ಹೋದಂತಹ ಎಲ್ಲ ಮಕ್ಕಳು ಕೂಡ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ದಿನ ಗುರುವಂದನ ಸ್ನೇಹ ಸಮ್ಮಿಲನ ಜೊತೆಗೆ ಒಂದು ರೀತಿ ಶಾಲಾ ವಾರ್ಷಿಕೋತ್ಸವನು ಸಹ ಸೇರಿಸ್ಕೊಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಒಂದು ಭಾವನೆ. ಯಾಕೆಂದ್ರೆ ಇದೊಂದು ರೀತಿ ಗುರುವಂದನ ಸಮಾರಂಭದ ಜೊತೆಗೆ ಶಾಲಾ ವಾರ್ಷಿಕೋತ್ಸವದ ರೀತಿಯೂ ಸಹ ಕಾಣ್ತಾ ಇದೆ. ಇಷ್ಟು ಅದ್ಧೂರಿಯಾಗಿ ನಾನು ಏನೋ ಒಂದು ಎಲ್ಲ ನಮ್ಮ ಟೀಚರ್ಸ್ಗೆ ಇಲ್ಲಿ ಸೇವೆ ಸಲ್ಲಿಸಿದಂಥವ್ರಿಗೆ ಏನೋ ಒಂದು ಗುರುವಂದನ ಮಾಡ್ತಾ ಇದ್ದೀವಿ ಸರ್ ಅಂತ ಕರೆದಾಗ ಏನೋ ಸರಳವಾಗಿ ಮಾಡ್ತಾರೆ, ಏನೋ ಕರೆದಿದ್ದಾರೆ, ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಬಂದ್ವಿ. ಆದರೆ ಇಲ್ಲಿ ನೋಡಿದಾಗ ನಮಗೆ ಅನ್ನಿಸ್ತು, ಬಹಳ ನಿಮ್ಮಲ್ಲಿರುವಂತಹ ಒಂದು ಆತ್ಮೀಯತೆ, ನಿಮ್ಮಲ್ಲಿರುವಂತಹ ಒಂದು ಪ್ರೀತಿ, ನಿಮ್ಮಲ್ಲಿರುವಂಥ ಒಂದು ವಾತ್ಸಲ್ಯ, ಇದೆಲ್ಲ ನೋಡಿ ನಮಗೆ ಬಹಳ ಮಹದಾನಂದ. ಈಗ 3:30 ನಮಗೆ 1 ಗಂಟೆಗೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಗ್ತದೆ. ಯಾಕೆಂದ್ರೆ ಬೆಲ್ ಆಗದೆ ನಮ್ಮಲ್ಲಿ 1 ಗಂಟೆ ಆಯ್ತು ಅಂದ್ರೆ ನಮ್ಗೆ ಹೊಟ್ಟೆ ಹಸಿ. ಯಾಕೆಂದ್ರೆ 1 ಗಂಟೆ ಕರೆಕ್ಟಾಗಿ ನಾವು ಊಟ ಮಾಡಿಬಿಡ್ತೀವಿ. ಆದರೆ 3:30 ಆದ್ರೂ ಸಹ ನಮಗೆ ಹೊಟ್ಟೆ ಹಸಿವು ಕಾಣ್ತಾ ಇರಲಿಲ್ಲ. ಕಾರಣ ಏನಪ್ಪ ಅಂದ್ರೆ ನಮಗೆ ಆ ಒಂದು ಸಂತೋಷ, ಹೊಟ್ಟೆ ಹಸಿತಾನೆ ಇರಲಿಲ್ಲ, ಆ ಒಂದು ಸಂತೋಷ ನಮ್ಮಲ್ಲಿ ಕಾಣ್ತಾ ಇತ್ತು. ಇಲ್ಲಿ ತಾಯಿ ಉಸಿರನ್ನ ಕೊಡ್ತಾಳೆ, ತಂದೆ ಹೆಸರನ್ನ ಕೊಡ್ತಾನೆ. ಆದ್ರೆ ಗುರು ಉಸಿರಿರುವ ತನಕ ಹೆಸರಿರುವಂತೆ ಮಾಡುವಂಥವರು ಗುರು. ಏನು ಪ್ರಪಂಚದಲ್ಲಿ ಏನು ವೃತ್ತಿಗಳಿದೆ, ಏನು ಉದ್ಯೋಗಗಳಿದೆ, ಎಲ್ಲವನ್ನ ಆ ಒಂದು ವೃತ್ತಿಗೆ ಕಳಿಸುವಂತಹ, ಆ ಒಂದು ತರಬೇತಿಯನ್ನು ಕೊಡುವಂತಹ ಆ ಒಂದು ಸೃಷ್ಟಿಕರ್ತ ಯಾರು ಅಂದ್ರೆ ಗುರು. ಗುರು ಇಲ್ಲದೆ ಈ ಜಗತ್ತಿಲ್ಲ. ಎಲ್ಲದಕ್ಕೂ ಯಾವುದೇ ಒಂದು ಕ್ಷೇತ್ರದಲ್ಲಿ ಗುರು ಬೇಕೇ ಬೇಕು. ಎಲ್ಲ ಒಂದು ಯಾವುದೇ ಒಂದು ಕೆಲಸವನ್ನ ಕಲಿಬೇಕಾದ್ರೆ, ಒಂದು ಡ್ರೈವಿಂಗ್ ಅನ್ನ ಕಲಿಬೇಕಾದ್ರೆ, ಒಂದು ಇನ್ನೊಂದು ಯಾವುದೋ ಒಂದು ಜಮೀನನ್ನು ಉಳುವಂತ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಎಲ್ಲದಕ್ಕೂ ಸಹ ಗುರು ಬೇಕೇ ಬೇಕು. ಆದ್ರೆ ಅದಕ್ಕೆಲ್ಲದಕ್ಕೂ ಮೀರಿ ಅಕ್ಷರವನ್ನ ಕಲಿಸುವಂತ ಗುರು ಒಂದು ಉನ್ನತ ಸ್ಥಾನದಲ್ಲಿರುವಂತವ್ರು. ಆ ಒಂದು ಗುರುವನ್ನ ಇವತ್ತು ಗುರುಗಳನ್ನ ಕರೆದು ಇಲ್ಲಿ ಸನ್ಮಾನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ನಮ್ಗೆಲ್ಲ ಸಂತೋಷ ಆಯ್ತು. ಏನು ಈ ಚೌತಿಯ ಮಣ್ಣಿನ ಋಣನೋ ಏನೋ, ಸುಮಾರು ಈಗ ಏನು 15-16 ನಾವು ಶಿಕ್ಷಕರಿದ್ದೀವೋ, ಇಲ್ಲಿ ಬಂದಂತ ಎಲ್ಲ ಶಿಕ್ಷಕರು ಸಹ ಉತ್ತಮವಾದಂತ ಶಿಕ್ಷಕರು. ಈಗ ಒಂದು 6-7 ಜನ ಶಿಕ್ಷಕರಿದ್ದಾರೆ, ಅವ್ರೂ ಸಹ ಉತ್ತಮವಾದ ಶಿಕ್ಷಕರೇ ಇದ್ದಾರೆ. ಬಹಳ ಉತ್ತಮವಾದಂತ ರೀತಿಯಲ್ಲಿ ಕೆಲಸವನ್ನ ಮಾಡುವಂತವ್ರು ನಮ್ಮಲ್ಲಿ ಇದ್ರು. ಈಗ ನಮ್ಮ ಶ್ರೀನಿವಾಸ್ ಸರ್, ನಮ್ಮ PC ನಾಗರಾಜ್ ಸರ್, ನಮ್ಮ ಶ್ರೀನಿವಾಸ್ ಗೌಡ್ರು, ಎಲ್ಲರೂ ಏನು ಮಧುಸೂದನ್ ಎಲ್ಲ ಏನಿದ್ರು ಎಲ್ಲವರು ಸಹ
ನಮ್ಮ ಮಂಜು ಸರ್ ಅಂತಂದ್ರೆ ಇಡೀ ನಮ್ಮ ಒಂದು ಅವರ ಒಂದು ಚಿತ್ರಕಲೆ ಇಡೀ ತಾಲೂಕಿಗೆ ಹೆಸರನ್ನ ಪಡೆದಿತ್ತು. ಎಲ್ಲ ವಿಧ ವಿಧ ರೀತಿಯಲ್ಲಿ ಕಲೆಯನ್ನು ಹೊಂದಿರುವಂತ ಎಲ್ಲ ಶಿಕ್ಷಕರು ಈ ಒಂದು ಶಾಲೆಯಲ್ಲಿ ಕೆಲಸವನ್ನ ಮಾಡಿ ಬಹಳ ಒಂದು ಈ ಶಾಲೆಗೆ ಹೆಸರನ್ನ ತಂದುಕೊಟ್ಟಿದ್ದಾರೆ. ನಾನು 2000 ಇಸ್ವಿನಲ್ಲಿ ಈ ಶಾಲೆಗೆ ಬಂದೆ. 10 ವರ್ಷಗಳ ಕಾಲ ಇಲ್ಲಿ ಒಂದು ಕೆಲಸವನ್ನ ನಿರ್ವಹಿಸಿದೆ. ಸುಮಾರು ಒಂದು 5 ವರ್ಷಗಳ ಕಾಲ ನಾನು ಪ್ರಭಾರಿ ಮುಖ್ಯ ಶಿಕ್ಷಕನಾಗೂ ಸಹ ನಾನು ಕೆಲಸವನ್ನ ಮಾಡಿದೆ. ನಮಗೆ ಸಾಕಷ್ಟು ಊರಿನ ಜನ ಸಾಕಷ್ಟು ಸಹಾಯವನ್ನ ಮಾಡಿದ್ರು, ಸಾಕಷ್ಟು ಹೆಲ್ಪ್ ಅನ್ನ ಮಾಡಿದ್ರು. ಉತ್ತಮವಾದಂತ ಒಂದು ಕಮಿಟಿ ಇತ್ತು. ಆ ಕಮಿಟಿ ಅವರ ಊರಿನವರ ಗ್ರಾಮಸ್ಥರ ಎಲ್ಲವೂ ಸಹಕಾರವನ್ನು ಸಾಕೊಂಡು ಈ ಒಂದು ಶಾಲೆನ ಒಂದ್ ರೀತಿ ಇನ್ನೂ ಸಾಕಷ್ಟು ಹಿಂದೆ ಇದ್ದಂತವ್ರ ಶಿಕ್ಷಕರು ಒಂದು ಉತ್ತಮವಾದಂತ ಬೆಳವಣಿಗೆಯನ್ನ ಮಾಡಿದ್ರು. ಇನ್ನೂ ಸಹ ನಾವೇನಾದ್ರೂ ಒಂದು ಬೆಳವಣಿಗೆಯನ್ನ ಮಾಡಬೇಕು, ಅಭಿವೃದ್ಧಿಯನ್ನ ಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಎಲ್ಲ ಶಿಕ್ಷಕರು ಸೇರ್ಕೊಂಡು ಈ ಶಾಲೆಯನ್ನ ಉತ್ತಮಪಡಿಸ್ತೋ. ಈಗಲೂ ಸಹ ನೀವು ಕೆಲವರು ಶಿಕ್ಷಕರು ಈಗಲೂ ಸಹ ನೀವು ಚೌತಿ ಶಾಲೆಯಲ್ಲಿ ಇದ್ರಿ ಅಲ್ವಾ, ಚೌತಿ ಶಾಲೆಯಲ್ಲಿ ಕೆಲಸ ಮಾಡಿದ್ರಿ ಅಲ್ವಾ, ಬಹಳ ಉತ್ತಮವಾದಂತ ಕೆಲಸ ಮಾಡಿದಿರಿ ನೀವು ಅಂತೇಳಿ ಇವತ್ತೂ ಸಹ ಹೇಳುವಂತ ಒಂದು ರೀತಿಯಲ್ಲಿ ನಾವಿದ್ದೇವೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ನೋಡಿ ನೀನು ಉತ್ತಮವಾದ ನಿನ್ನ ಕರ್ತವ್ಯವನ್ನ ಮಾಡಿದ್ರೆ, ನೀನು ಕರ್ತವ್ಯ ನಿಷ್ಠೆ ಇದ್ರೆ ನಿನ್ನ ಕೆಲಸವನ್ನ ಮುಗಿಸಿ, ನಿನ್ನ ವೃತ್ತಿಯನ್ನ ಮುಗಿಸಿ, ನಿನ್ನ ಕೆಲಸವನ್ನ ಮುಗಿಸಿ ನೀನು ಬಸ್ ಇಳಿದು ನೀನು ಮನೆಗೆ ಹಣ್ಣು ತಗೊಂಡು ಹೋಗ್ತೀಯಾ. ನನಗೆ ಹಿರಿಯರು ಹೇಳಿದಂತ ಮಾತು, ನಿನ್ನ ವೃತ್ತಿಯನ್ನ ಮುಗಿಸಿ, ನಿನ್ನ ಕೆಲಸವನ್ನ ಮುಗಿಸಿ ನೀನು ಉತ್ತಮವಾದ ರೀತಿಯ ಕೆಲಸ ಮಾಡಿದ್ದೆ ಆದ್ರೆ ನೀನು ಬಸ್ಸಿಂದ ಇಳಿದು ಹಣ್ಣನ್ನ ತಗೊಂಡು ಮನೆಗೆ ನೀನು ಖುಷಿಯಾಗಿ ಹೋಗ್ತೀಯಾ. ನಿನ್ನ ವೃತ್ತಿಯನ್ನ ಸರಿಯಾಗಿ ನೀನು ನಿರ್ವಹಿಸ್ಲಿಲ್ಲ ಅಂದ್ರೆ, ನಿನ್ನ ವೃತ್ತಿಯನ್ನ ನೀನು ಸರಿಯಾಗಿ ನೀನು ಮಾಡ್ಲಿಲ್ಲ ಅಂದ್ರೆ ಬಸ್ಸಿಂದ ಹಿಡಿದು ನಿನ್ನ ಹಾಸ್ಪಿಟ್ಲಿಗೆ ಹೋಗ್ತೀಯಾ. ಯಾವ್ದು ಬೇಕು ನಿನಗೆ ಆಯ್ಕೆ ಮಾಡ್ಕೋ, ಉತ್ತಮವಾದಂತ ರೀತಿಯಲ್ಲಿ ನಿನ್ನ ವೃತ್ತಿಯನ್ನ ಮಾಡು ಅಂತ ಹೇಳಿ ಹರಿಸಿದ್ರು. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಅಂದ್ರೆ ಮಕ್ಕಳಿಗೆ ಏನಾದ್ರೂ ನಮ್ಮ ಕೈಲಿಂದ ಒಂದು ವಿದ್ಯೆ ಕಲಿಸುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತ ಒಂದು ಪ್ರಯತ್ನವನ್ನ ನಾವು ಮಾಡಿದ್ವಿ. ನಮ್ಮ ವೈರ್ಮುಡಿ ಗೌಡ್ರು ಹೇಳ್ತಾನೆ ಇದ್ರು, ಆಗ್ಲೇ ನಾವು ಈ ಶಾಲೆಯಲ್ಲಿ ಇದ್ದಾಗ ಬಂದು ಹೇಳ್ತಾನೆ ಇದ್ರು. ನಾನು ಅವ್ರದ್ದೊಂದು ಮಾತು ಇವತ್ತೂ ಸಹ ಜ್ಞಾಪಕ ಇಟ್ಕೊಂಡಿದ್ದೀನಿ. ನೋಡಿ ಮಾಸ್ಟ್ರೆ, ನೀವೊಂದು ಬಂಡೆ ಇದೆ ಅಂದ್ರೆ, ಅದೊಂದು ದೊಡ್ಡ ಬಂಡೆ ಇದೆ, ನೀನು ಅಳ್ಳಾಡಿಸ್ತೀಯ ಅಂದ್ರೆ ಅಳ್ಳಾಡಿಸ್ತೀನಿ ಸರ್ ಅಂತ ಹೇಳ್ಬೇಕು, ಹಿಂದೆ ಹೋಗ್ಬಾರ್ದು. ಆ ಒಂದು ನಿಟ್ಟನ್ನ, ಆ ಒಂದು ಥೀಮನ್ನ ಮಕ್ಕಳಿಗೆ ಕಲಿಸಿ ಅಂತ ಹೇಳ್ತಾ ಇದ್ರು. ಮಕ್ಕಳಿಗೂ ನಾನು ಇದುವರೆಗೂ ಸಹ ನಾನು ಕೋಟೆ ಶಾಲೆಯಲ್ಲಿ ಇದ್ದೇನೆ, ಈಗಲೂ ಮಕ್ಳಿಗೆ ಹೇಳ್ತೀನಿ, ಮಕ್ಕಳೇ ನೀವು ಯಾವುದೇ ಒಳ್ಳೆ ಕೆಲಸವನ್ನ ನೀವು ಆಗಲ್ಲ ಅಂತ ಹಿಂದೆ ಹೋಗ್ಬೇಡಿ, ಹಿಂದೆ ಸರಿಬೇಡಿ. ಹಾಡು ಹೇಳಕ್ ಬರ್ತದೆ ಸರ್ ಅಂತೇಳಿ 2 ಸಾಲ ಹೇಳಿ, ನೆಕ್ಸ್ಟ್ 4 ಸಾಲ ಹೇಳ್ಬೋದು, ನೆಕ್ಸ್ಟ್ 6 ಸಾಲ ಹೇಳ್ಬೋದು. ಆಗಲ್ಲ ಅಂತ ಹಿಂದೆ ಸರಿಬೇಡಿ. ಒಂದು ಕತೆ ಹೇಳಕ್ ಬರಲ್ಲ ಅಂತ ಹಿಂದೆ ಹೋಗ್ಬೇಡಿ. ಇವತ್ತು 4 ಲೈನ್ ಕತೆ ಹೇಳಿದ್ರೆ ನೆಕ್ಸ್ಟ್ ನೀನು 8 ಲೈನ್ ಕಲಿತೀಯಾ, ಅವನ ನಂತರ ಪೂರ್ಣ ಕಲಿತೀಯಾ. ಯಾವುದನ್ನು ಹಿಂದೆ ನೀವು ಸಾಕಷ್ಟು ನಮ್ಮ ಶಿಷ್ಯಂದಿರ ಮಕ್ಕಳುಗಳು ಇಲ್ಲಿದ್ದೀರಿ, ಯಾವುದೇ ಕೆಲಸವನ್ನು ಒಳ್ಳೆ ಕೆಲಸವನ್ನು ನನಗೆ ಆಗಲ್ಲ ಅಂತ ಹಿಂದೆ ಸರಿಬೇಡಿ. ನಾನು ಮಾಡ್ತೀನಿ, ನಾನು ಕಲಿತೀನಿ, ನನ್ನೆಲ್ಲ ಸಾಮರ್ಥ್ಯ ಇದೆ ಅನ್ನೋ ನಿಟ್ಟಿನಲ್ಲಿ ನೀವು ಮುನ್ನುಗ್ಗಿ ಖಂಡಿತ ನೀವು ಮುಂದುವರಿತೀರಾ. ನೋಡಿ, ಛಲವೊಂದಿದ್ದರೆ ಹೆಳವನು ಕೂಡ ಗಿರಿಶಿಖರವನ್ನೇ ಏರಬಲ್ಲ. ಛಲ, ನಾನು ಕಲಿಬೇಕು, ನಾನು ಓದಬೇಕು, ನಾನು ಸಾಧನೆ ಮಾಡಬೇಕು. ಈಗ ಒಂದು ರೈತ ಇರ್ಬೋದು, ಯಾವುದೇ ವೃತ್ತಿಯಲ್ಲಿ ಇರ್ಬೋದು, ಮಕ್ಕಳಿರ್ಬೋದು, ಯಾವುದೇ ವೃತ್ತಿಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಇರ್ಬೋದು, ಛಲ ಒಂದಿದ್ರೆ ಆ ವೃತ್ತಿಯಲ್ಲಿ ಅವರು ಸಕ್ಸಸ್ ಅನ್ನ ಕಾಳ್ತಾನೆ. ಛಲ ಒಂದಿದ್ದರೆ ಹೆಳವನು ಕೂಡ ಗಿರಿಶಿಖರವನ್ನು ಏರಬಲ್ಲ ಅಂತ ಒಂದು ಗಾದೆ ಇದೆ. ಆ ನಿಟ್ಟಿನಲ್ಲಿ ನಾವು ಬದುಕೋಣ. ನಂತರ ಈ ಒಂದು ಸಮಾರಂಭ ನಮ್ಗೆಲ್ರಿಗೂ ತೃಪ್ತಿ ತಂದಿದೆ, ಸಮಾಧಾನ ತಂದಿದೆ. ನಾನು ಅನ್ಕೊಂಡೆ, ನಾನು ಕೂತ್ಕೊಂಡು ಬೆಳಿಗ್ಗೆ ಬಂದ ತಕ್ಷಣ ನಾನು ಓದಿ ಶಾಲೆನಲ್ಲೂ ಸಹ ಈ ತರದ ಕಾರ್ಯಕ್ರಮ ನಮ್ಮಲ್ಲೂ ಸಹ ನನಗೆ ಕಲಿಸಿದಂತ ಗುರುಗಳನ್ನ ಕರೆಸಿ ನಮ್ಮೂರಿನ ಹುಡುಗರ ಜೊತೆ ನಾನು ಮಾತಾಡಿ ನಮ್ಮಲ್ಲೂ ಸಹ ಯಾಕೆ ಗುರುವಂದನ ಸಮಾರಂಭವನ್ನ ನಾನು ಮಾಡಬಾರದು, ಆ ಒಂದು ನಿಟ್ಟಿನಲ್ಲಿ ಇದು ಒಂದು ನನಗೆ ದಾರಿದೀಪ, ಇದು ಒಂದು ನನಗೆ ಸ್ಫೂರ್ತಿ. ನಮ್ಮಲ್ಲೂ ಸಹ ಯಾಕೆ ಮಾಡಬಾರ್ದು ಅನ್ನೋದನ್ನ ಆಲೋಚನೆ ಮಾಡಿದ್ದೀನಿ. ನಮ್ಮಲ್ಲೂ ಸಹ, ನಮ್ಮ ಗ್ರಾಮದಲ್ಲೂ ಸಹ ಈ ಒಂದು ಚಾಪನ್ನ, ಈ ಒಂದು ಕಾರ್ಯಕ್ರಮವನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಗೆಲ್ಲ ಖುಷಿಯಾಗಿದೆ. ತುಂಬಾ ನಮ್ಮಲ್ಲಿ ಇಲ್ಲಿ ಈ ಒಂದು ಗ್ರಾಮದಲ್ಲಿರುವಂತ ಜನ ತುಂಬಾ ಒಳ್ಳೆಯ ಜನ, ಒಳ್ಳೆಯ ವಿದ್ಯಾವಂತರಿದ್ದಾರೆ. ಎಲ್ಲ ಸಾಕಷ್ಟು ನಮ್ಗೆ ಹೆಮ್ಮೆ ಅನಿಸ್ತು. ಸಾಕಷ್ಟು ಸುಮಾರು ಜನ ನಮ್ಮ ಮಕ್ಳುಗಳೆಲ್ಲ ನಮ್ಮ ಸ್ಟೂಡೆಂಟ್ಸ್ ಏನಿದೆ ಅವರೆಲ್ಲರನ್ನು ನಾವು ಮಾತಾಡಿಸಿದಾಗ ನೀನೇನ್ ಮಾಡ್ತಾ ಇದೆಯಪ್ಪ ಅಂದ್ರೆ ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಮೈಸೂರಲ್ಲಿ ಇದ್ದೀನಿ ಸರ್, ನಾನು ಅಲ್ಲಿದ್ದೀನಿ, ನಾನು ಕುಶಾಲನಗರ ಇದ್ದೀನಿ, ನಾನು ಈ ವೃತ್ತಿ ಮಾಡ್ತಾ ಇದ್ದೀನಿ. ಬಹಳ ಹೆಮ್ಮೆ ಅನಿಸ್ತು ನಮ್ಗೆ. ನಮ್ಮ ಶಿಷ್ಯಂದರು ಈ ಒಂದು ಹಂತವನ್ನು ತಲುಪಿದಾರಲ್ಲ, ಚೆನ್ನಾಗಿದಾರಲ್ಲ, ಅವರು ಒಂದು ಅವ್ರ ಕಾಲ ಮೇಲೆ ಅವ್ರು ನಿಲ್ಲುವಂತ ಆಗಿದಾರಲ್ಲ ಅಂತೇಳಿ ನೀವು ನಮಗೆ ಕೊಟ್ಟಂತಹ ಒಂದು ಗೌರವ. ಬಹಳಷ್ಟು ನಮ್ಮ ಸ್ಟೂಡೆಂಟ್ಗಳು ಸಿಗ್ತಾ ಇರ್ತೀರಿ, ಪಿರಿಯಾಪಣದಲ್ಲಿ ಸಿಕ್ತಾಗ ಬಹಳ ಆತ್ಮೀಯತೆಯಿಂದ ಮಾತಾಡಿಸ್ತೀರಿ. ಅದೇ ನೀವು ಕೊಡುವಂತ ನಮಗೆ ಗೌರವ. ತುಂಬಾ
ಖುಷಿಯಾಗಿದೆ. ನಮ್ಮ ಎಲ್ಲ ಈ ಒಂದು ಚೌತಿಯ ಗ್ರಾಮದ ಜನತೆಗೆ ಹಾಗೂ ಯುವಕರಿಗೆ ಹಾಗೂ ಇಲ್ಲಿ ಏನು ಶಿಕ್ಷಕರಿದ್ದೀರಿ, ನಮ್ಮ ಈ ಶಾಲೆಯ ಶಿಕ್ಷಕರು, ಅವರು ಸಹ ತುಂಬಾ ಒಳ್ಳೆಯ ಶಿಕ್ಷಕರು, ಒಳ್ಳೆ ಕೆಲಸ ಮಾಡುವಂಥವ್ರು, ಅವ್ರಿಗೂ ಸಹ ಸಹಕಾರವನ್ನ ಕೊಡ್ತಾ ಇದ್ರಿ. ಇನ್ನು ಮುಂದೆನು ಕೊಡಿ ಅಂತ ಹೇಳ್ತಾ ನಮ್ಮೆಲ್ಲ ಕರೆಸಿ ಈ ಒಂದು ಅಭಿನಂದನಾ ಸಮಾರಂಭ ಮಾಡಿದ್ದಕ್ಕೆ ನಿಮಗೆ ಅನಂತ ಪ್ರಣಾಮಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸ್ವಲ್ಪ ಜಾಸ್ತಿ ಮಾತಾಡದೆ ಕ್ಷಮಿಸಿ. ಈ ಒಂದು ಸುಂದರವಾದ ಸಂಜೆ ಸಮಾರಂಭ, ಮೊದಲಿಗೆ ಈ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ಮಿತ್ರರು, ಗ್ರಾಮಸ್ಥರು ಹಾಗೂ ಈ ಒಂದು ಸುಂದರವಾದ ವೇದಿಕೆಯನ್ನು ನಿರ್ಮಿಸಿದ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಈ ದಿನದ ಪೂರ್ತಿ ಕಾರ್ಯಕ್ರಮ ನೋಡಿದಾಗ ನನಗೆ ಒಂದು DVG ಅವರ ಒಂದೆರಡು ಮಾತು ಹೇಳಬೇಕು ಅನಿಸುತ್ತೆ. ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನು ಯಾರು, ಲೆಕ್ಕವಿರಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಸಜ ನಿನಗೆ ಮಂಕುತಿಮ್ಮ. ಅಂದ್ರೆ ಈ ಒಂದು ಶಾಲೆ ಅಥವಾ ಈ ಒಂದು ಗ್ರಾಮ ಈ ಮಟ್ಟಕ್ಕೆ ಬಂದಿದೆ ಅಂದಾಗ ಇಲ್ಲಿ ಒಬ್ಬರ ಇಬ್ಬರ ಶ್ರಮ ಅಲ್ಲ, ಇದು ಅವಿರತ ಪ್ರತಿಯೊಬ್ಬರ ಒಂದು ಎಫರ್ಟ್ ಈ ಮಟ್ಟಕ್ಕೆ ಬಂದಿದೆ. ಇನ್ನು ಗುರುವಂದನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅಂದ್ರೆ ಬರೀ ಗುರುಗಳಿಗೆ ಮಾತ್ರ ಇಲ್ಲಿ ವಂದನಾ ಕಾರ್ಯಕ್ರಮ ಅಲ್ಲ. ಇಲ್ಲಿ ಗಮನಿಸ್ದೆ ಯಾವಾಗಲೂ ಭೇಟಿಯಾದವರು ಎಷ್ಟೋ ಜನ ಒಂದೇ ಊರಲ್ಲಾದ್ರು ನೀನೆಲ್ಲಿದ್ದೀಯ ಈಗ, ಓ ನೀನು ಅಂತ ಕೇಳ್ತಾ ಇದ್ರು. ನಾನು ಅನ್ಕೊಂಡಿದ್ದೆ ನಾವು ಪರಿಚಯ ಇಲ್ಲ ಏನೋ ಅನ್ಕೊಂಡಿದ್ದೆ. ಅವ್ರಿಗೆ ಅವರೇ ಪರಿಚಯ ಇಲ್ಲ, ಒಂದೇ ಊರವರಾದ್ರೂ. ಯಾಕೆಂದ್ರೆ ಹಬ್ಬ ಹರಿದಿನಗಳಲ್ಲಿ ಒಬ್ಬೊಬ್ರು ಬರ್ತಾ ಇದ್ರು, ಅವ್ರ ಪಾಡ್ಗೆ ಅವರು ಹೋಗ್ತಾ ಇದ್ರು. ಸೊ ಇಂಥ ಒಂದು ಸುಂದರವಾದ ಒಂದು ವೇದಿಕೆಯನ್ನು ನಿರ್ಮಿಸಿ ನಮ್ಮೆಲ್ಲರಿಗೂ ಒಂದು ದಿನ ಇಷ್ಟೊಂದು ಜನನ ಕಟ್ಟಾಕಿ ಇಲ್ಲಿ ಕೂರಿಸಿದ್ದಾರೆ ಅಂದರೆ ಇದೊಂದು ಮಹಾನ್ ದೊಡ್ಡ ಒಂದು ಸಮ್ಮಿಲನ ಕಾರ್ಯಕ್ರಮ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಪ್ರಯಾಗ್ರಾಜ್ದಲ್ಲಿ 144 ವರ್ಷಕ್ಕೊಂದ್ಸರಿ ಮಹಾಕುಂಭ ಮೇಳ ನಡೀತಾ ಇದೆ ಅಂತೆ, ಹೋಗ್ಬೇಕು ಆದರೆ ರಜಾ ಇಲ್ಲ ಅಂತ. ನಿಜವಾಗ್ಲೂ ಹೇಳ್ತೀನಿ, ಇದು ಇಷ್ಟು ವರ್ಷಗಳಿಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ಒಂದು ಕುಂಭ ಮೇಳಕ್ಕೆ ಸಮಾನವಾದ ಒಂದು ಕಾರ್ಯಕ್ರಮ, ಇದರಲ್ಲಿ ಯಾವುದೇ ಇದಿಲ್ಲ. ನಿಜವಾಗ್ಲೂ ಒಂದು ಸುಂದರವಾದ ವೇದಿಕೆ. ಯಾಕೆಂದ್ರೆ ನಮ್ಮ ಅನುಭವ ನೋಡಿ ನಾನು ಹೋಗ್ತಾ ಇದ್ದೆ, ಪ್ರದೀಪ್ಗೆ ಹೇಳಿದೆ, ಪ್ರದೀಪ ಇಲ್ಲೇ ಅಲ್ವಾ ನಾವು ವಾಲಿಬಾಲ್ ಆಡ್ತಿದ್ದೋ ಅಂತ. ಹ್ಞೂ ಸರ್ ಇಲ್ಲೇ ವಾಲಿಬಾಲ್ ಆಡ್ತಿದ್ದೋ ಅಂತ. ಇಲ್ಲಿ ನಾವು ಬರ್ದಿರೋಂಥ ನಡೆದಿರೋಂಥ ಹಾದಿಗಳು ಸಹ ಒಂದೊಂದು ಜ್ಞಾಪಕವನ್ನ ಮಾಡ್ತವೆ. ಈ ಜಾಗ ಇದೆಯಲ್ರಿ, ಈ ಜಾಗ ಸಾಧಾರಣವಾದ ಜಾಗ ಅಲ್ಲ. ಯಾಕೆಂದ್ರೆ ನಾವು 3-4 ಬಾರಿ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ಗೆ ಹೋದೋ. ಇಲ್ಲಿ ಸೌಮ್ಯ ಇದ್ದಾಳೆ, ಜ್ಯೋತಿ ಇದ್ದಾಳೆ, ಶ್ರುತಿ ಇದ್ದಾಳೆ, ಆಶಾ ಇದ್ಲು. ಕಬಡ್ಡಿಗೆ ನಿಂತ್ರೆ ಹುಲಿ ಸಿಂಹ ತರ ನೋಡೋರು ಅವ್ರನ್ನ ಎಷ್ಟು ಹೆದರ್ಕೋತಾ ಇದ್ರು ಅಂದ್ರೆ ಅಷ್ಟು ಹೆದರ್ಕೋತಾ ಇದ್ರು ಆಪೋಸಿಟ್ ಟೀಮ್ನವರು. ನಾವು ಇಂಥ ಒಂದು ಚಿಕ್ಕ ಜಾಗದಲ್ಲಿ ಒಂದು ಕೋರ್ಟ್ ಮಾಡಿಕೊಂಡು ಅವ್ರಿಗೆ ಕೋಚ್ ಮಾಡ್ತಾ ಇದ್ದೋ. ಆಗ ಆ ಕೋಚ್ಗೆ ಎಲ್ಲಿಂದ ಬಂದ್ರು ಅಂದ್ರೆ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ಗೆ ಶಿವಮೊಗ್ಗದಿಂದ ಒಬ್ರು ಕೋಚ್ ಬಂದ್ರು, ಮತ್ತೆ ಇನ್ನೊಬ್ಬ ಮಂಡ್ಯದಿಂದ ಒಬ್ರು ಕೋಚ್ ಬಂದ್ರು. ಅವ್ರು ಹೇಳ್ತಾ ಇದ್ರು, ನಾನು ನೋಡಿದ್ರೆ ಕಬಡ್ಡಿ ಕೋರ್ಟ್ ಅಂದ್ರೆ ಭಾರಿ ಜೋರಾಗಿದೆ ಅನ್ಕೊಂಡ್ರೆ ಇಷ್ಟೇ ಅಗಲ ಇದೆ ಅಲ್ರಿ ಅಂದ್ರು. ಆದ್ರೆ ಮಕ್ಕಳನ್ನ ಆಟ ಆಡಿಸಿದ್ಮೇಲೆ ಗೊತ್ತಾಯ್ತು ಅವರು ಇಷ್ಟು ಚಿಕ್ಕದಾದ್ರೂ ಎಂತ ದೊಡ್ಡ ಆಟ ಆಡ್ತಾರೆ ಅಂತ ಒಂದು ಇದು ಈ ಜಾಗದ ಮಹಿಮೆ. ನಿಜವಾಗ್ಲೂ ಇದೊಂದು ಸುಂದರವಾದ ಜಾಗ. ಯಾಕೆಂದ್ರೆ ಇಲ್ಲಿ ಒಬ್ಬೊಬ್ಬರು ಶಿಕ್ಷಕರು ಸಹ ಅವರು ಮಾಡ್ತಾ ಇರುವಂತ ಜಾಗದಲ್ಲಿ ಅವ್ರದೇ ಆದ ಒಂದು ಹೆಸರು, ಒಂದು ಛಾಪನ್ನು ಮೂಡಿಸಿರುವಂತ ಶಿಕ್ಷಕರೇ. ಇಲ್ಲಿ ಯಾರೂ ಸಹ ಕಮ್ಮಿ ಇಲ್ಲ. ಅದಕ್ಕೆ ಈ ಜಾಗದ ಮಹಿಮೆನೆ ಬಹಳ ಮುಖ್ಯ ಅಂತ ಹೇಳ್ತೀನಿ. ಸೊ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಹೆಚ್ಚಿಗೆ ಮಾತಾಡಲ್ಲ, ಆದ್ರೂ ಮಾತಾಡಬೇಕು ಅನಿಸ್ತು. ಆದ್ರೆ ಭಾರತೀಯರು ಎಲ್ಲ ಮಾತಾಡ್ತಾರೆ ಬಿಡಿ. ಜಪಾನರು ಜೂಜಾಡ್ತಾರೆ, ಜಪಾನ್ ದೇಶದಲ್ಲಿ ಜೂಜಾಡಿಲ್ಲ ಅಲ್ಲ, ಚೀನಾ ದೇಶದಲ್ಲಿ ಜೂಜಾಡಲಿಲ್ಲ ಅಂದ್ರೆ ಸತ್ತೋಗ್ತಾರಂತೆ. ಜಪಾನ್ ದೇಶದಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಸತ್ತೋಗ್ತಾರಂತೆ. ನಮ್ಮ ದೇಶದಲ್ಲಿ ಯಾರು ಮಾತಾಡಲ್ವೋ ಅವ್ರು ಬೇಗ ಸತ್ತೋಯ್ತಾರೆ. ಹಾಗಾಗಿ ಮಾತಾಡಲೇಬೇಕು ನಾವು ಉಳಿಗೋಸ್ಕರ ಅಂತ ನಾನೀಗ ಮಾತಾಡಿದ್ದೀನಿ.
ನನಗೆ ಈ ಶಾಲೆಯ ಸವಿ ನೆನಪುಗಳು, ನಾನು ಜೊತೆಯಲ್ಲಿ ಕೆಲಸ ಮಾಡಿದಂಥ ರಮೇಶು, ಮಧುಸೂದನು, ಮಂಜು ಸಾರು, ರೇವಣ್ಣ ಸಾರು, ರವಿಕುಮಾರ್ ಸಾರು, ಒಬ್ಬೊಬ್ಬರು ಸಹ ಒಂದೊಂದು ಪ್ರತಿಭೆ ಇರುವಂಥವ್ರು, ಒಂದೊಂದು ವಿಷಯ. ಈಗ ದ್ರೋಣಾಚಾರ್ಯರು ಅವರಂತ ಗುರುಗಳಿಲ್ಲ, ಆದರೆ ಒಬ್ಬನೇ ಒಬ್ಬ ಅರ್ಜುನ ಸಿಕ್ಕಿದ್ದ, ಅವನಿಗೂ ಸಹ ಏನೋ 100 ಜನ ಅರ್ಜುನ ಸಿಗ್ಲಿಲ್ಲ, ಒಬ್ಬನೇ ಅರ್ಜುನ. ಆದರೆ ಭೀಮನು ಒಬ್ಬ. ಹಾಗೆ ಪ್ರತಿ ಒಬ್ಬ ಗುರುಗಳಿಗೂ ಸಹ ಎಲ್ಲರೂ ಅರ್ಜುನ ಸಿಗಲ್ಲ, ಎಲ್ಲ ದುರ್ಯೋಧನ ಸಿಗಲ್ಲ, ಎಲ್ಲ ಭೀಮ ಸಿಗಲ್ಲ. ಅವರದೇ ಆದ ಒಂದೊಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆಗೆ ನಾವು ಗೌರವ ಕೊಟ್ಟು ಪೋಷಿಸಿ ಅವರನ್ನು ಸಹ ಎಲ್ಲ ರೀತಿಯಲ್ಲಿ ನಾವು ಸಹಕರಿಸಬೇಕು ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಈ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನೂ ಮಾತಾಡೋರಿದ್ದಾರೆ, ರಾಗದಲ್ಲಿ ಅಥವಾ ಯಾವ್ದಾದ್ರು ಒಂದು ಸಂಯೋಜನೆಯಲ್ಲಿ ವ್ಯತ್ಯಾಸ ಇದ್ರೆ ದಯಮಾಡಿ ಕ್ಷಮಿಸಿ. ಜನ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ದೇವರು ದಿಂಡಿರು ಭಜನೆಯಲ್ಲಿ, ಮಂದಿರ ಮಸೀದಿ ಜಗಳದಲ್ಲಿ, ಎಲ್ಲ ಮಾಯ ನಾಳೆ ನಾವು ಮಾಯ ಅಣ್ಣ, ಎಲ್ಲ ಮಾಯ ನಾಳೆ ನಾವು ಮಾಯ. ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವು ಅಣ್ಣ, ಗುಂಡು ತೋಪುಗಳು ಇದ್ದವು ಅಣ್ಣ. ಮೋಡಗಳನ್ನು ಗದರಿ ಅವುಗಳು ಮಳೆಯನ್ನು ತರುತ್ತಾಲಿದ್ದವು. ಎಲ್ಲ ಮಾಯ ನಾಳೆ ನಾವು ಮಾಯ ಅಣ್ಣ, ಎಲ್ಲ ಮಾಯ ನಾಳೆ ನಾವು ಮಾಯ. ಥ್ಯಾಂಕ್ ಯು. ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯುವ ಪ್ರತಿಯೊಬ್ಬ ಗುರುವಿಗೂ ನನ್ನ ಕೋಟಿ ಕೋಟಿ ನಮನಗಳು. ನಿಮ್ಮ ನಿಸ್ವಾರ್ಥ ಸೇವೆಗೆ ನಮ್ಮದೊಂದು ಗೌರವ ಅಭಿನಂದನೆಗಳು. ನಮ್ಗೆ ಆನ್ಸರ್ ಬರ್ಲಿಲ್ಲ ಅಂದ್ರೆ ನಾಳೆ ಕೇಳ್ಕೊಂಡ್ ಬಂದು ಹೇಳಿ ನಮ್ಮನ್ನ ಅಂತ ಕೇಳ್ತಾ ಇದ್ರು. ಹಾಗಾಗಿ ಇವತ್ತು ಆ ದಿನ ನಾನು ನೆನಪಿಸೋಣ ಅಂತ ಒಂದೆರಡು ಒಗಟುಗಳನ್ನ ಕೇಳ್ತೀನಿ. ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಕಲ್ಲಿಲ್ಲದ ಬೆಟ್ಟ, ಮರಳಿಲ್ಲದ ಮರುಭೂಮಿ ಯಾವುದು? ಕಲ್ಲಿಲ್ಲದ ಬೆಟ್ಟ, ಮರಳಿಲ್ಲದ ಮರುಭೂಮಿ. ಇಲ್ಲಿಗೆ ಉತ್ತರವನ್ನ ನೀಡಲಿದ್ದಾರೆ ನಮ್ಮ ಪ್ರಶಾಂತ್. ಎಲ್ರದ್ದು ಊಟ ಆಯ್ತು ಕಣ ಲಕ್ಕಿ. ಏನ್ ಸಮಾಚಾರ? ಬಾರಿ ಖುಷಿಯಾಗಿದೆಯಲ್ಲ? ಖುಷಿಯಾಗಿರ್ಬೇಕು. ಹೌದು, ನಾನು ತುಂಬಾ ಖುಷಿಯಾಗಿದ್ದೀನಿ ಕಣ. ಇವತ್ತು ಗುಡ್ ನ್ಯೂಸ್ ಇದೆ. ಏ ಅಲ್ಲ ಕಣೋ, ಗುಡ್ ನ್ಯೂಸ್ ಅಂದ್ರೆ ಇವತ್ತು ನಮ್ಮ ಚೌತಿ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ. ಇಬ್ರಲ್ಲ ಕಣೋ, ಗುರುವಂದನ. ಅದೇ ಗುರುಮತಿ ವಂದನ ಅಲ್ಲ, ಅದು ಕಾರ್ಯಕ್ರಮ. ನಿನ್ಗೆ ಹೇಳಿದ್ನಲ್ಲ ನೋಡು, ಇದೇ ನಮ್ಮ ಸ್ಕೂಲು, ಇಲ್ಲೇ ನಾನು ಓದಿದ್ದು. ನಿಮ್ಮ ಮಾಸ್ಟರ್ ಲೀಡರ್ ನೋಡು, ಅವರೆಲ್ಲ ನಮ್ಮ ಮಾಸ್ಟರ್ ಕಣೋ. ನಾನು ಏನಾದ್ರು ಕೇಳ್ಬೇಕಿತ್ತು. ಏನ್ ಕೇಳ್ತೀಯೋ? ಇಲ್ಲ ಕೇಳ್ತೀನಿ, ಯಾರಾದ್ರೂ ಒಬ್ಬರನ್ನ ತೋರಿಸು. ನೋಡು, ಅಲ್ಲಿದಾರಲ್ಲ ಅವರೆಲ್ಲ ನಮ್ಮ ಮಾಸ್ಟ್ರು. ಅಲ್ಲ ಸರ್, ಈ ನನ್ನ ಮಗನಿಗೆ ಯಾರು ಹೇಳಿದ್ದು ಚೆನ್ನಾಗಿ ಕತೆ ಬರೀತೀವ ಅಂತ? ತಲೆ ತಿಂತಾನೆ ಸರ್. ಊಟ ಮಾಡೋ ಕೂಡಲ್ಲ, ನಿದ್ದೆ ಮಾಡೋ ಕೂಡಲ್ಲ, ಕತೆ ಹೇಳ್ತೀನಿ, ತಲೆ ತಿಂತಾನೆ. ಅಲ್ಲ ಕಣ, ಚೆನ್ನಾಗಿ ಹೇಳ್ತೀನಲ್ಲ, ಯಾಕೆ? ಸುಮ್ಮನೆ ಗುರು, ನೀನೊಂದು ತಲೆ ತಿಂದಿಡ್ತೀಯ. ಈ ಕತೆ ಬದಲು ಯಾವ್ದಾದ್ರು ಹಾಡು ಕಲ್ತಿದ್ರೆ ಆ ಬಿಗ್ ಬಾಸ್ ಕದ್ರೆ ಹೋಗೋದಿತ್ತ? 150 ಲಕ್ಷ ದುಡ್ಡು ಆದ್ರೆ ಗೆಲ್ಬೋದಿತ್ತು. ನಾನು ಹಾಡು ಹೇಳ್ತಿದ್ದೆ ಕಣೋ, ನಮ್ಮ ಮಾಸ್ಟರ್ಗಳಿಗೆಲ್ಲ ತುಂಬಾ ಇಷ್ಟ ಆಗ್ತಿತ್ತು. ಸುಮ್ಮನೆ ಏನ್ ಹಾಡು ಹೇಳ್ತೀಯ ನೀನು? ಇಲ್ಲ ಕಣೋ, ನಾನು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀನಿ. ಬೇಕಂದ್ರೆ ಒಂದು ಹಾಡು ಹೇಳ? ಅಯ್ಯಪ್ಪ ಬೇಡ. ಇಲ್ಲ, ನೀನು ಇಷ್ಟೊಂದು ಜನದ ಮುದ್ದೆ ನನ್ಗೆ ಹಾಡು ಹೇಳಕ್ ಬರಲ್ಲ ಅಂತ ಹಾಡ್ಕೋತಾ ಇದೀಯ. ನಾನು ಹಾಡೇ ಹಾಡ್ತೀನಿ. ಒಂದು ನಿಮಿಷ ದಯವಿಟ್ಟು ಎಲ್ಲರೂ ಕಿವಿ ಮುಚ್ಕೊಳ್ಳಿ. ಅಯ್ಯ ಇರ್ಲಿ, ನೀನು ಇಷ್ಟೆಲ್ಲ ಹೇಳಿದ್ಯಾ, ನಾನು ಒಂದು ಹಾಡು ಹಾಡಲೇಬೇಕು. ಇದು ನಮ್ಮೆಲ್ಲ ಮಾಸ್ಟರ್ಗಳಿಗೂ ತುಂಬಾ ಇಷ್ಟ. ಎಸ್ಪೆಷಲಿ ನಮ್ಮ ರೇವಣ್ಣ ಮಾಸ್ಟ್ರು ಪದೇ ಪದೇ ಕೇಳಿ ಹಾಡು ಅಂತಿದ್ರು ಈ ಸಾಂಗು. ಎಲ್ಲರೂ ರೆಡಿನಾ? ಹೇಳ್ಬೋದಾ? ಟೈಮ್ ಇಲ್ಲ, ಈ ಮಗ ಮತ್ತೆ ಹಾಡಕ್ ನಿಂತ್ಕೊಂಡಂತ ಬೈಕಬೇಡಿ. 1-2 ಸಾಲು ಕಾಮಿಡಿ ಆಗಿರ್ಲಿ ಅಂತ. ಏನು ಹೆಣ್ಣಂತ ಹೆತ್ಯೋ ಮಾವ, ಬಂದು ನೋಡು ನಿನ್ನ ಮಗಳ, ನೆವ ತಕ್ಕೊಂಡು ಮಾಡ್ತಾಳೆ ಮನೆಯಾಗೆ ಅಷ್ಟಕ್ಕಿಷ್ಟಕ್ಕೂ ಜಗಳ. ಏನು ಹೆಣ್ಣಂತ ಹೆತ್ಯೋ ಮಾವ, ಬಂದು ನೋಡು ನಿನ್ನ ಮಗಳ, ನೆವ ತಕ್ಕೊಂಡು ಮಾಡ್ತಾಳೆ ಮನೆಯಾಗೆ ಅಷ್ಟಕ್ಕಿಷ್ಟಕ್ಕೂ ಜಗಳ. ಹೆಟ್ಟು ಉಪ್ಪೆಸರು ಮಾಡ್ಕೊಂಡು ಹೊಲ್ತಕ್ಕೆ ಬಾರಮ್ಮಿ ಅಂದಿದತ್ತೆಪ್ಪ, ಹೆಟ್ಟು ಉಪ್ಪೆಸರು ಮಾಡ್ಕೊಂಡು ಹೊಲ್ತಕ್ಕೆ ಬಾರಮ್ಮಿ ಅಂದಿದತ್ತೆಪ್ಪ. ಓ ಯಾರ ಮಾಡ್ಕೊಂಡು ಹಿಟ್ಟನೆಲ್ಲ ಬೀಳಿಸ್ಕೊಂಡು
ವಯ್ಯಾರ ಮಾಡ್ಕೊಂಡು ಹಿಟ್ನೆಲ್ಲ ಬೆಳೆಸ್ಕೊಂಡು ಉಳ್ಸವಳೆ ಒಂದಿಡಿ ಸೊಪ್ಪ, ಅದಕ್ಕೂ ಹಾಕವಳೆ ಒಂದ್ ಗಾಡಿ ಉಪ್ಪ. ಏನು ಹೆಣ್ಣಂತ ಹೆತ್ಯೋ ಮಾವ, ಬಂದು ನೋಡು ನಿನ್ನ ಮಗಳ, ನೆವ ತಕ್ಕೊಂಡು ಮಾಡ್ತಾಳೆ ಮನೆಯಾಗೆ, ಅಷ್ಟಾಕಿ ಇಷ್ಟಕ್ಕೂ ಜಗಳ. ಹಾಡು ತುಂಬಾ ಇದೆ, ಸದ್ಯಕ್ಕೆ ಸಾಕು ಅನ್ಸುತ್ತೆ. ನೋಡ ಹೆಂಗ ಹೇಳ್ದೆ ಹಾಡು, ಡಬ್ಬ ತರ ಇತ್ತು ಗುರು. ಲೋ ನಾನು ಏನ್ ಹೇಳಿದ್ರು ಹಿಂಗೆ ಹೇಳ್ತೀಯಲ್ಲೋ. ಸುಂದಿರು, ನಿನ್ಗಿಂತ ನಾನೇ ಎಷ್ಟೋ ಚೆನ್ನಾಗಿ ಹೇಳ್ತೀನಿ. ನೀನಾ ಏನ್ ಹೇಳ್ತೀಯ? ನಾನು ಸಾಂಗ್ ಬರ್ದಿದ್ದೀನಿ ಗುರು. ಸಾಂಗ? ಯಾವ ಸಾಂಗು? ಅದೇ ಟೂವಿ. ಏನು ಟೂವಿನ? ಏನ್ ಹೇಳ್ತಿದ್ಯಾ ನೀನು? ಅದೇ ನಮ್ ಶಿವರಾಜ್ ಕುಮಾರ್ ಆಕ್ಟ್ ಮಾಡಿದಾರಲ್ಲ, ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಆ ಸಾಂಗ್ ನೀನೇ ಬರ್ದಿದ್ದು? ಅದಲ್ಲ ಗುರು. ಮತ್ತೆ ಇನ್ಯಾವುದು? ನಮ್ಮ ಸುದೀಪ್ ಬಿಗ್ ಬಾಸ್ ಅವ್ರು ಆಕ್ಟ್ ಮಾಡಿದಾರಲ್ಲ, ಸುವಿ ಆ ಸಾಂಗ ನೀನ್ ಬರ್ದಿದ್ದು? ಅದು ಅಲ್ಲ ಗುರು, ನಾನು ಬರ್ದಿರೋ ಸಾಂಗ್ ಇನ್ನೂ ಫೇಮಸ್ಸಾ? ಯಾವ ಸಾಂಗಪ್ಪ ಅದು? ಜಿಂಗಿ ಚಕ್ಕ ಕುಚ್ಚ ಕುಚ್ಚ ಟುವಿ, ಜಿಂಗಿ ಚಕ್ಕ ಕುಚ್ಚ ಕುಚ್ಚ ಟುವಿ. ನನ್ನ ಮಗನೇ, ಈ ಸಾಂಗ ನೀನ್ ಬರ್ದಿದ್ದು? ಹಾಕಿ ನೋಡು. ಅಯ್ಯಯ್ಯೋ, ಸರಿ, ಈಗ ಎಲ್ಲರೂ ಕಾಯ್ತಾ ಇದಾರೆ, ಟೈಮ್ ಆಗ್ತಿದೆ ಮನೆಗೆ ಹೋಗೋದಕ್ಕೆ ಅಂತ. ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ? ತುಂಬಾ ಮಾತಾಡ್ಬೇಕು, ನನ್ನ ಮಗ ಮಾತಾಡಕ್ ಬಿಡ್ತಾ ಇಲ್ಲ. ಸರಿ, ಓಕೆ, ಥ್ಯಾಂಕ್ ಯು. ಮಂಕುತಿಮ್ಮ ಎನ್ನುವ DVG ಅವರ ಕಗ್ಗವನ್ನ ನೆನೆಯುತ್ತಾ ನಿಮ್ಮೆಲ್ಲರನ್ನ ಮನರಂಜಿಸಿದಂತಹ ಪ್ರಸನ್ನ ಶೆಟ್ಟಿರವರಿಗೆ ಧನ್ಯವಾದಗಳು.